ಸ್ಮೂತ್ ಪ್ರೊಸೆಸ್ ಇರುತ್ತೆ. ಏನು ಇರೋದಿಲ್ಲ. ಇಲ್ಲಿ ನೋಡ್ರಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಇದು ಫ್ರೆಶ್ ನೋಡ್ರಿ ನೀವು ಎಷ್ಟಿನ್ನ ಇದೆ ಬಫೆ ಒಳಗೆ ನೋಡ್ರಿ ನಿಮ್ಗೆ ಫಸ್ಟ್ ಫ್ರೂಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಡೆಸರ್ಟ್ ಐಟಮ್ಸ್ ಅಲ್ವಾ. ಫೈನಲಿ ಟೇಕ್ ಆಫ್ ಆಗತ್ತೀವಿ ನೋಡ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಚ್ಚ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. RCD ಟ್ರಾವೆಲ್ ಸ್ಟೋರೇಜಿನ ಇನ್ನೊಂದು ಟ್ರಾವೆಲ್ ಸ್ಟೋರೇಜ್ಗೆ ನಿಮಗೆ ಸ್ವಾಗತ ರೀ. ಭಾಳ ದಿನದಿಂದ ನೋಡಿದ್ರಿ ನೀವು ಒಂದು ಫ್ಲೈಟ್ ಜರ್ನಿ ಬಂದಿರಲಿಲ್ಲ. ನಾನು ವೇಟ್ ಮಾಡತ್ತಿದ್ದೆ ಯಾವ್ದಾರ ಒಂದು ಚಲೋ ಜರ್ನಿ ನಿಮ್ಮ ಜೊತೆ ತೊಗೊಂಬರಲಿ ಅಂತಂತೇಳಿ, ಅದು ಕಮ್ಮಿ ರೇಟ್ ಒಳಗ್ರಿ. ನಾನು ಇವಾಗ ಟ್ರಾವೆಲ್ ಮಾಡತ್ತೀನಿ ಬೆಂಗಳೂರಿಂದ ಪುಣೆಗೆ ಬಡವರ ಬಂದು ಆಕಾಶ ಏರ್ ಒಳಗೆ ದಗಡು ಶೆಡ್ ಮಹಾರಾಜ್ ದರ್ಶನ ಮಾಡ್ಬೇಕಂತೇಳಿ ಅದಕ್ಕೆ ನಾವು ತೊಗೊಂಡಿದ್ದ ಆಕಾಶ ಏರ್ ಬರೀ 3,000 ರೂಪಾಯಿ ಒಳಗೆ ನಾವು ಇದನ್ನ ಟಿಕೆಟ್ ಬುಕಿಂಗ್ ಮಾಡ್ಕೊಂಡೇವ್ರಿ. ಏನೇನು ಪ್ರೊಸೀಜರ್ ಇತ್ತು ಮತ್ತು ನೀವೇನಾರ ಫಸ್ಟ್ ಟೈಮ್ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತೀರಂದ್ರೆ ಏನೇನು ಇರುತ್ತೆ ಅಂತೇಳಿ ನೋಡೋಣ ಅಂತ. ಬೆಂಗಳೂರದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ T1 ಇಂದ ಅಂದ್ರೆ ಟರ್ಮಿನಲ್ 1 ಇಂದ ನಮ್ದು ಫ್ಲೈಟ್ ಐತಿ. ಬರ್ರಿ ಈಗ ಟ್ರಾಫಿಕ್ ಐತಿ, ಏರ್ಪೋರ್ಟಿಗೆ ಮುಟ್ಟೋಣ ಅಂತ ಮುಟ್ಟೆ ಅಲ್ಲಿ ನಿಮ್ಮ ಜೊತೆ ಸಿಗೋಣ ಅಂತ. ಇಲ್ಲಿ ನೋಡ್ರಿ ಇದು T1. ನಾವೀಗ T2 ಹೊಂಟೇವಿ. ಫಸ್ಟ್ ನಮ್ಮ ಜೊತೆ ಶ್ರೇಯಾಂಶ್ ಬೈ ಅದಾರ್ರಿ, ಅವ್ರದ್ದು T2 ಇಂದ ಫ್ಲೈಟ್ ಐತಿ. ಅದಕ್ಕೆ T2 ಅವ್ರನ್ನ ಡ್ರಾಪ್ ಮಾಡಿ ನಾವು ಆಮೇಲೆ T1 ಬರೋಣ ಅಂತ ನಮ್ಮ ಫ್ಲೈಟಿಗೆ ಹೋಗ. ಏರ್ ಇಂಡಿಯಾದಂತ ಎಲ್ಲ ಪ್ರೀಮಿಯಂ ಫ್ಲೈಟ್ಗಳು ಮತ್ತಂತ ಇಂಟರ್ನ್ಯಾಷನಲ್ ಫ್ಲೈಟ್ಗಳೆಲ್ಲ ಆಲ್ಮೋಸ್ಟ್ T2 ಇಂದನೇ ಡಿಪಾರ್ಚರ್ ಆಗ್ತವೆ. QP1550 ಫ್ಲೈಟ್ ನಂಬರ್ ಬೋಯಿಂಗ್ 7 ಏರ್ಪೋರ್ಟ್ ತಾಜ್ ನೋಡ್ರಿ. ಅಲ್ಲಿ ಒಂದಿನ ಸ್ಟೇ ಮಾಡೋಣ ಅಂತ ಇದು ನಮ್ಮ RCD ಟ್ರಾವೆಲ್ ಸ್ಟೋರೇಜ್ಗೆ. ಬಟ್ ಈಗ ನಾವು RCD ಟ್ರಾವೆಲ್ ಸ್ಟೋರೇಜ್ का 1 लाख सेलिब्रेशन ईयर. ಹಾ ಪಕ್ಕಾ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡಿಸ್ರಿ ಪಕ್ಕಾ ಇಲ್ಲೇ ನಾವು ಬರ್ತೇವೆ. ಉಷ್ಟ್ರು ಗ್ಯಾಂಗ್ ಬರ್ತೇವಂತ ಅಣ್ಣ ನಾನು ಶ್ರೇಯಾಂಶ್ ಭಯ್ಯ ಒಂದು 3-4 ಜನ ಬಂದ ನಿಮಗೆ ಇದ್ರದ್ದು 5 ಸ್ಟಾರ್ ಲಕ್ಸರಿ ಸ್ಟೇನ ಏರ್ಪೋರ್ಟ್ ತೋರಿಸ್ತಾರೆ. ಬಟ್ ಅದಕ್ಕಿಂತ ಮೊದಲು ನಾನು ಈಗ ಮಾತಾಡ್ಬೇಕಂತಂದ್ರೆ 1550 ಇದ್ರದ್ದು ನಮ್ದು ಫ್ಲೈಟ್ ಅದ ನಂಬರ್. ನಮ್ದು ಫ್ಲೈಟ್ ಐತ್ರಿ T1 ಇಂದ. ಯಾಕಂತಂದ್ರೆ ನಮ್ದು ಆಕಾಶ ನಾರ್ಮಲ್ ಆಗಿ ಸ್ಪೈಸ್ ಜೆಟ್ ಇಂಥವೆಲ್ಲ ನಾರ್ಮಲ್ ಫ್ಲೈಟ್ ಇದ್ದು ಎಲ್ಲ T1 ಅಂದ್ರೆ ಟರ್ಮಿನಲ್ 1 ಇಂದ ಹೋಗ್ತಾವ. ಇಂಟರ್ನ್ಯಾಷನಲ್ ಫ್ಲೈಟ್ ಮತ್ತು ಏರ್ ಇಂಡಿಯಾದ ಲಕ್ಸರಿ ಫ್ಲೈಟ್ಗಳೆಲ್ಲ ಹೋಗ್ತಾವ ದ ಲಕ್ಸುರಿಯಸ್ T2 ಇಂದ. T2 ಬಂದ ಬರುತ್ತೆ ನೋಡ್ರಿ. ಇಂಟರ್ನ್ಯಾಷನಲ್ ಫ್ಲೈಟ್ ಏನೋ ಇದ್ರು T2 ಇಂದನ ಮತ್ತೆ ಲೋಕಲ್ ಹೋಗುವಂತ ಡೊಮೆಸ್ಟಿಕ್ ಹೋಗುವಂತ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫ್ಲೈಟ್ಗಳು ಇಲ್ಲಿಂದ ನಾವು ಆಪರೇಟ್ ಆಗ್ತಾವ. ಒಂದಷ್ಟು ಅಲಯನ್ಸ್ ಏರ್ನೂರಿ ಇದೆ ನೋಡ್ರಿ ಲಕ್ಸುರಿಯಸ್ T2 ಏರ್ಪೋರ್ಟ್. ಇದರಿಂದ ನಾವು ಒಂದು ಜರ್ನಿ ಮಾಡಿದ್ದೆ ಏರ್ ಇಂಡಿಯಾದ ಬಿಸ್ನೆಸ್ ಕ್ಲಾಸ್ ಒಳಗೆ ಬೆಂಗಳೂರು ಟು ಡೆಲ್ಲಿ. ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ನಿಮ್ಗೆ ಜರ್ನಿ ನೋಡ್ಬೇಕಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಮಸ್ತ್ ಎಲ್ಲ ನಿಮ್ಗೆ ಎನ್ವೈರ್ಮೆಂಟ್ ಹೆಂಗೆ ಅನ್ಸುತ್ತಂದ್ರೆ ಇದು ನಮ್ಮ ಇಂಡಿಯಾದ ಏರ್ಪೋರ್ಟ್ ಅನ್ಸಂಗಿಲ್ಲ. ಬಟ್ ನಮ್ಮ ಇಂಡಿಯಾದೊಳಗೂ ಅದು ನಮ್ಮ ಬೆಂಗಳೂರು ಒಳಗೆ ಅಪ್ಗ್ರೇಡೇಷನ್ ಮಸ್ತ್ ಆಗೈತಿ. ಇದೊಂದು ಇಂಥ ಏರ್ಪೋರ್ಟ್ ನಿಮ್ಗೆ ನಮ್ಮ ಇಂಡಿಯಾ ಒಳಗೆ ಎಲ್ಲೂ ನೋಡಕ್ಕೆ ಸಿಗಂಗಿಲ್ಲ. ಎಷ್ಟು ನೋಡ್ರಿ ಇದು ವಾ ಲಕ್ಸುರಿಯಸ್ ಏರ್ಪೋರ್ಟ್ ಐತಿದ. T1 ಬಂದೀವಿ ನೋಡ್ರಿ ಇಲ್ಲೇ. ಮತ್ತು ನಾವು ಈಗ ಮೊದಲು ಎಂಟ್ರಿ ಇರ್ತಾರೆ. ಎಂಟ್ರಿಗೆ ನಾವು ಟೋಟಲ್ ಏನು ಮಾಡಿಬಿಟ್ಟೇವೆ ಅಂದ್ರೆ ಡಿಜಿ ಯಾತ್ರಾದಾಗ ಲಾಗಿನ್ ಮಾಡ್ಕೊಂಡು ನಮ್ಮ ಬೋರ್ಡಿಂಗ್ ಪಾಸ್ ಆ್ಯಡ್ ಮಾಡ್ಕೊಂಡೇವ್ರಿ. ನೀವು ಮಾಡ್ಕೋಬೋದು ಹೆಂಗಪ್ಪ ಅಂತಂದ್ರೆ ಯಾತ್ರಾ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿದ ಹುಡುಕ ಅದ್ರೊಳಗೆ ನಿಮ್ಗೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡೋ ಆಪ್ಷನ್ ಸಿಗುತ್ತೆ. ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ ಹುಡುಕ ಇದು ಗೌರ್ಮೆಂಟದ ಆ್ಯಪ್, ನೀವು ಎಂಟ್ರಿ ಮಾಡ್ಬೋದು. ಆಧಾರ್ ಕಾರ್ಡದ್ದು ನಂಬರ್ ಕೇಳ್ತಾಯಿಲ್ಲ, ಆಧಾರ್ ಕಾರ್ಡ್ದು ಎಲ್ಲ ನೀವು ಡೀಟೇಲ್ಸ್ ಫಿಲ್ ಮಾಡಿರಂದ್ರೆ ಅದು ನಿಮ್ಗೆ ಲಾಗಿನ್ ಆಗುತ್ತೆ. ಅದಾದ್ಮೇಲೆ ನೀವು ಯಾವಾಗ ಟ್ರಾವೆಲ್ ಮಾಡ್ತಿರ್ತೀರಲ್ಲ ಚೆಕ್-ಇನ್ ಮಾಡ್ಕೊಂಡಿರ್ತೀರಿ. ಯಾವುದೋ ಒಂದು ಇದ್ರೊಳಗೆ ಟ್ರಾವೆಲ್ ಮಾಡ್ತಿರ್ತಾರೆ ಅಂದ್ರೆ ಚೆಕ್-ಇನ್ ಹೆಂಗೆ ಮಾಡ್ಬೋದು ಅಂದ್ರೆ ನಾನು ಹೇಳ್ತೇನೆ ನಿಮ್ಗೆ ಮುಂದೆ ವಿಡಿಯೋದಾಗ. ಆ ಚೆಕ್-ಇನ್ ಏನು ಮಾಡಿರ್ತೀರ ಅವಾಗ ಬೋರ್ಡಿಂಗ್ ಪಾಸ್ ಬಂದಿರುತ್ತೆ. ಆ ಬೋರ್ಡಿಂಗ್ ಪಾಸದ ಸ್ಕ್ಯಾನರ್ನ ಎಂಟ್ರಿ ಮಾಡಿಬಿಟ್ರೆ ಅಂದ್ರೆ ನಿಮ್ದು ಡಿಜಿ ಯಾತ್ರಾ ಚೆಕ್-ಇನ್ ಆಗಿರುತ್ತೆ. ಬರ್ರಿ ಹೋಗೋಣಂತ ಡಿಜಿ ಯಾತ್ರದ ಲೈನ್ ಒಳಗೆ. ಡಿಜಿ ಯಾತ್ರದ ಭಾಳ ಸ್ಮೂತ್ ಪ್ರೊಸೆಸ್ ಇರುತ್ತೆ. ನಂಗೆ ನೀವೆಲ್ಲರೂ ಫ್ರೀಕ್ವೆಂಟಾಗಿ ಕೇಳ್ತಿರ್ತೀರಿ ಇವೆಲ್ಲ ಫ್ಲೈಟ್ ಟಿಕೆಟ್ ನೀವು ಹೆಂಗೆ ಬುಕಿಂಗ್ ಮಾಡ್ತಾರೆ ಅಂತೇಳಿ. ನಾನು ಬುಕ್ ಮಾಡ್ತೇನೆ ರೀ ವಿಗೋ ಆ್ಯಪಿಂದ. ವಿಗೋ ಬಂದುಬಿಟ್ಟು ಒಂದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕಿಂಗ್ ಆ್ಯಪ್. ಇದ್ರೊಳಗೆ ನಂಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಭಾಳ ಈಸಿ ಆಗುತ್ತೆ ಮತ್ತು ಭಾಳ ಹೆಲ್ಪ್ ಆಗುತ್ತೆ. ಯಾಕಂತಂದ್ರೆ ವಿಗೋ ನಿಮ್ಗೆ 100 ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡೋ 1,000 ರಿಸಲ್ಟ್ ತೋರಿಸಿ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ್ ವಿಗೋ ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ವಿಗೋ ಒಳಗೆ ನೀವು ಹೋಟೆಲ್ ಬುಕಿಂಗ್ ಮಾಡ್ಬೋದು, ಟ್ರೈನ್ಸ್ ಬಸ್ ಟಿಕೆಟ್ಸ್ ಅದಕ್ಕೆ ನೀವು ವಿಗೋ ಒಳಗೆ ಬುಕಿಂಗ್ ಮಾಡ್ಬೋದು. ಹಿಂಗೆ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡೋದು ಆಸೆ ಇರುತ್ತೆ ಅಂದ್ರೆ ಒಮ್ಮೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಅಂತಲೂ ಇರುತ್ತೆ. ಬಟ್ ಇಂಟರ್ನ್ಯಾಷನಲ್ ಒಂದು ಪ್ರಾಬ್ಲಮ್ ಆಗೋದೇನಪ್ಪ ಅಂತಂದ್ರೆ ವೀಸಾ ಹೆಂಗೆ ತೊಗೊಳ್ಳೋದು, ಸಿಮ್ಮಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತೇಳಿ. ಬಟ್ ಎಲ್ಲನೂ ನೀವು ನಿಮ್ಮ ಮೊಬೈಲ್ ಒಳಗೆ ನನ್ನ ತೊಗೋಬೋದು, ಅದು ವಿಗೋ ಆ್ಯಪ್ ಒಳಗೆ. ಯಾಕೆ ವೇಟ್ ಮಾಡತ್ತೆ, ನಾನು ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಕೊಟ್ಟಿರ್ತೀನಿ. ಒಮ್ಮೆ ಹೋಗಿ ವಿಗೋನ ಚೆಕ್ಔಟ್ ಮಾಡಿ. ಸ್ಮೂತ್ ಪ್ರೊಸೆಸ್ ಇರುತ್ತೆ, ಏನು ಇರೋದಿಲ್ಲ. ನೀವು ಅಲ್ಲೇನು ಲಾಗಿನ್ ಆಗಿರ್ತಾರಲ್ಲ, ಲಾಗಿನ್ ಆಗಿ ನೀವು ಬೋರ್ಡಿಂಗ್ ಪಾಸ್ ಆ್ಯಡ್ ಮಾಡಿರ್ತೀರಿ. ಬರೀ ಬಂದು ನಿಮ್ಗೆ ಅದೊಂದು ಕ್ಯಾಮ್ರಾ ಇರುತ್ತೆ, ಒಂದು ಸ್ಕ್ರೀನ್ ಬೋರ್ಡ್ ಇರುತ್ತೆ ಡಿಜಿ ಅದ್ರದ್ದು. ಅಲ್ಲಿ ಬಂದು ನಿಮ್ಗೆ ಸುಮ್ಮನೆ ನಿಂತು ಬಿಡ್ದು
ನಿಮ್ಗೆ ಅದು ಸ್ಕ್ಯಾನ್ ಮಾಡುತ್ತೆ, ವೆರಿಫೈ ಮಾಡುತ್ತೆ, ನೀವು ಒಳಗೆ ಎಂಟ್ರಿ ಆಗಿಬಿಡ್ದೆ. ಎಂಟ್ರಿ ಆಗಿಬಿಡ್ತೆ ನೋಡ್ರಿ ಇಲ್ಲೆಲ್ಲ ಕೌಂಟ್ರ್ ಅದಾವ. ನಮ್ದೀಗ ಆಕಾಶ ಏರ ಅಲ್ಲಿ ಹೋಗಿ ನಮ್ಮದು ಬೋರ್ಡಿಂಗ್ ಪಾಸ್ನ ಕಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ಸೆಲ್ಫ್ ಚೆಕ್ ಇನ್ ಕೌಂಟ್ರ್ ಇರ್ತಾವೆ, ಅವ್ರೊಳಗೂ ನೀವು ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೋದು. ಬಟ್ ಅದು ಪೇಪರ್ ನಂಗೆ ಇಷ್ಟ ಆಗಂಗಿಲ್ಲ. ಇವೇನು ಕೌಂಟ್ರದಾಗ ಇರ್ತಾವಲ್ಲ ಅವ ಬೋರ್ಡಿಂಗ್, ಇವೇನು ಕೌಂಟ್ರ್ ಇರ್ತಾವಲ್ಲ ಕೌಂಟ್ರದಾಗಿರುವಂಥ ಬೋರ್ಡಿಂಗ್ ಪಾಸ್ನ ನಿಮ್ಗೆ ಭಾಳ ಲೈಕ್ ಆಗ್ತಾವೆ. ನಿಮಗೂ ಅದ ಲೈಕ್ ಆಗುತ್ತೆ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನೋಡ್ರಿ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡಿವಿ. ಈಗ ಜಸ್ಟ್ ಸೆಕ್ಯೂರಿಟಿ ಚೆಕಿಂಗ್ ಮುಗಿಸಿ ಬಂದೇವ್ರಿ. ಯಾಕಂತಂದ್ರೆ ಒಂದು 10 ನಿಮಿಷ ಹಿಡಿದ. ಇಲ್ಲಿ ಆಟೋಮೆಟಿಕ್ ಸಿಸ್ಟಮ್ ಆಯಿತು ಇಲ್ಲ ಗೊತ್ತಿಲ್ಲ, ಬಟ್ ಡಿಲೇ ಆಗುತ್ತೆ, ಯಾಕೆ ಗೊತ್ತಿಲ್ಲ. ಅಲ್ಲಿ ಏನಾಗುತ್ತೆ ಅಂತಂತಂದ್ರೆ ಒಂದು ಸೈಡ್ ನಿಮ್ಮ ಎಲ್ಲ ಏನೇನಿದೆ ಬ್ಯಾಟ್ರಿ ಐಟಮ್ಸ್ ಇರ್ತಾವೆ, ಏನರ ಒಂದಿಟ್ಟು ಮೆಟಲ್ ಐಟಮ್ಸ್ ಇರ್ತಾವಲ್ಲ ಅವನ್ನೆಲ್ಲ ಒಂದು ಕಡೆ ಸಪ್ರೇಟ್ ಮಾಡ್ಬೇಕು. ಬ್ಯಾಗ್ ಒಂದು ಕಡೆ ಸಪ್ರೇಟ್ ಮಾಡಿ ನೀವು ಸೆಕ್ಯೂರಿಟಿ ಚೆಕಿಂಗ್ ಕಳಿಸಿ ನಿಮ್ಮದು ಒಂದು ಸ್ವಲ್ಪ ಚೆಕಿನ್ ಆಗುತ್ತೆ. ಅದನ್ನೆಲ್ಲ ಮುಗಿಸೋಷ್ಟೊತ್ತಿಗೆ ಈ 10 ರಿಂದ 15 ನಿಮಿಷ ಹಿಡಿತ್ರಿ ನಮಗೆ. ಇಲ್ಲಿ ಒಳಗೆ ಎಂಟ್ರಿ ಆಗ್ಬಿಡ್ಕೊಂಡು ನೋಡ್ರಿ, ನಿಮ್ಗೆ ಒಂದು ಮಾಲ್ ಒಳಗೆ ಬಂದಂಗೆ ಫೀಲ್ ಆಗುತ್ತೆ. ಮೇನ್ ಏನು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಇರ್ತಾವಲ್ಲ ಅವೆಲ್ಲ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತಾರಂದ್ರೆ ಫಸ್ಟ್ ಮನಸ್ಸಿಗೆ ಬರೋದು ಏನು ಹೇಳ್ರಿ, ಇದು ಲಾಂಜ್ ಎಕ್ಸಸ್. ನಾವು ಲಾಂಜ್ ಎಕ್ಸಸ್ದ ಅಡ್ವಾಂಟೇಜ್ ತೊಗೊಳಕ್ಕೆ ಹೊಂಟೇವೆ ಈಗ. ಬರೀ ಹೋಗೋಣ. ಲಾಂಜಿಗೆ ಬರೋದು ಎಲ್ಲರೂ ಬರೀ ತಿನ್ನಾಕನ ನೋಡ್ರಿ. ಯಾಕಂತಂದ್ರೆ ವೆಯ್ಟ್ ಮಾಡೋದಕ್ಕಿಂತ ಹೆಚ್ಚಿಗೆ ತಿನ್ನಾಕನ ನಂಗೆ ಇಷ್ಟ ಆಗುತ್ತೆ. ಎಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಆಪ್ಷನ್ಸು ನಿಮ್ಗೆ ಇಲ್ಲಿ ನೋಡೋಕೆ ಸಿಗ್ತದೆ. ನಾವು ಏನರ ಒಂದು ಸ್ವಲ್ಪ ಪ್ಲೇಟ್ ಒಳಗೆ ತುಂಬ್ಕೊಂಬಂದು ನಿಮಗೂ ತೋರಿಸ್ತೇವೆ ಏನು ತುಂಬ್ಕೊಂಬಂದೇವೆ ಅಂತ. ಬಟ್ ನಿಮ್ಗೆ ಇಲ್ಲಿ ಎಲ್ಲ ಥರದ ಆಪ್ಷನ್ ಇರುತ್ತೆ. ಲೈವ್ ಪಿಜ್ಜಾ ಕೌಂಟ್ರು ಐತೆ ನೋಡ್ರಿ. ಈ ಲೈವ್ ಕೌಂಟ್ರು ಸಿಗುತ್ತೆ ನಿಮಗೆ. ಮಸ್ತ್ ನಿಮ್ಗೆ ಲಕ್ಸರಿ ಆಂಬಿಯನ್ಸ್ ನೋಡೋಕೆ ಸಿಗುತ್ತೆ ಲಾಂಜ್ ಒಳಗೆ. ಇದು ಬಂದ್ಬಿಟ್ಟು ಪ್ರೀಮಿಯಮ್ ಲಾಂಜ್. ನಾರ್ಮಲ್ ಕಡೆ ಎಲ್ಲ ಲಾಂಜಸ್ಗೂ ಅಪ್ಲೈ ಆಗುತ್ತೆ ರೀ, ನಾರ್ಮಲ್ ಲಾಂಜಿಗೆ. ಬಟ್ ನಿಮ್ದು ಪ್ರೀಮಿಯಮ್ HDFC ಇಂಥ ಕಾರ್ಡ್ಗಳು ಇದ್ದರೆ ನಿಮ್ಗೆ ಪ್ರೀಮಿಯಮ್ ಲಾಂಜಿಗೆ ಆಕ್ಸೆಸ್ ಸಿಗುತ್ತೆ. ಅದು ಪ್ರೀಮಿಯಮ್ ಲಾಂಜಿಗೆ ಆಕ್ಸೆಸ್ ಆಯಿತು ಅಲ್ಲ ಅಂತೇಳಿ ನೀವು ಅಲ್ಲಿ ಎಂಟ್ರಿ ಗೇಟ್ ಒಳಗೆ ಅವ್ರು ನಿಮ್ಗೆ ಚೆಕ್ ಮಾಡಿಬಿಡ್ತಾರೆ ನಿಮ್ಮ ಕಾರ್ಡ್ ನೋಡೇನಂದು. ನಾವೀಗ ಒಂದು ಸ್ವಲ್ಪ ತಿಂದ ಈಗ ಫ್ಲೈಟ್ ಬೋರ್ಡ್ ಮಾಡಕ್ಕೆ ಹೋಗೋಣ ಅಂತ ಬೋರ್ಡ್ ಮಾಡಕ್ಕೆ ಹೋಗ್ತಿರ್ತೇನೆ. ಮೊದಲು ನಾನು ಬೋರ್ಡಿಂಗ್ ಪಾಸಸ್ಗೆ ಹೋಗಲ್ಲ, ಇಸ್ಕೊಂಬಂದಿನಿ. 6:50 ಡಿಪಾರ್ಚರ್ ಐತಿ. ಒಂದು 3 ತಾಸು ಮೊದಲು ಅಷ್ಟೇ ಬರ್ಬೇಕು ನೀವು ಲಾಂಜ್ ಆಕ್ಸೆಸ್ ತೊಗೋಬೇಕಂತಂದ್ರೆ. 3 ತಾಸ್ಗಿಂತ ಮೇಲೆ ಐತೆ ಈಗ ಅನ್ಕೋರಿ. 6:50 ನಮ್ದು ಫ್ಲೈಟ್ ಐತೆ ಅಂತಂದ್ರೆ ನಾವು 3:50 ಮೇಲೆ ಬರ್ಬೋದು. ಬಟ್ 3:50ಕ್ಕಿಂತ 1 ನಿಮಿಷ ಒಳಗೆ ಬಂದಿರೋಂದ್ರೆ ನಿಮ್ಗೆ 1 ನಿಮಿಷ ಒಳಗೂ ಎಂಟ್ರಿ ತೊಗೊಳಂಗಿಲ್ಲ. ಇಲ್ಲಿ ನೋಡ್ರಲ್ಲೇ ಫುಲ್ ಪ್ಲೇಟ್ ತುಂಬಿಸ್ಕೊಂಬಂದಿವಿ. ನೂಡಲ್ಸ್, ಬಿರಿಯಾನಿ, ಪೊಟ್ಯಾಟೊ ವೆಜ್ಜೀಸ್, ಮತ್ತು ಇಲ್ಲಿ ಪುಳಂಪುರಿ ಟೈಪ್ ಐತಿ, ಮಿರ್ಚಿ ಇಲ್ಲಿ ಐತಿ, ರಸ್ಮಲಾಯಿ ಇಲ್ಲೊಂಥರ ಸ್ವೀಟ್ ಐತಿ, ಇಲ್ಲೊಂದು ಕೇಕ್ ಐತಿ, ಇಲ್ಲೇ ಮಫಿನ್ಸೂ ಐತಿ. ಪಿಜ್ಜಾ ಆಪ್ಷನ್ ನಿಮ್ಗೆ ತೋರಿಸಿದೆ ಅಲ್ಲ ಲೈವ್ ಕೌಂಟ್ರ್. ಅಲ್ಲಿ ಒಂದು ಮಾರ್ಗರೇಟಾ ಮತ್ತು ಒಂದು ವೆಜಿಟೇಬಲ್ ಪಿಜ್ಜಾ ತೊಗೊಂಬಂದಿವಿ, ವೆಜಿಟೇಬಲ್ ಪ್ಯಾನ್ ಪಿಜ್ಜಾ. ಮತ್ತು ಇಲ್ಲಿ ಹೇಳಿ ಮಸಾಲ ಚಾಯ್ನೂ ಮಾಡಿಸ್ಕೊಂಡಿವಿ. ಅದಕ್ಕೆ ನೀವು ಎಕ್ಸ್ಟ್ರಾ ಶುಗರ್ನು ತೊಗೋಬೋದು. ಟೇಸ್ಟ್ ಅಂತೂ ನೋ ಡೌಟ್ ಗೊತ್ತೇ ಇರುತ್ತೆ, ಬಟ್ ನಿಮ್ಗೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿನೂ ಹೇಳ್ತೀನಿ. ಇಲ್ಲಿ ನಿಮಗೆ ಬೆವರೇಜಸ್ ಆಪ್ಷನ್ ಬೇಕಂತಂದ್ರೆ ಅದನ್ನು ನೋಡೋಕೆ ಸಿಗುತ್ತೆ. ಇಲ್ಲೇ ನೀವು ಏನರ ಫ್ಲೈಟಿಗೆ ವೇಟ್ ಮಾಡತ್ತೀರಂದ್ರೆ ನಿಮ್ಮ ಫ್ಲೈಟ್ ಡಿಲೇ ಆಯಿತು ಏನಾಯಿತು ಅಂತೇಳಿ ಎಲ್ಲ ನಿಮಗೆ ಕನ್ನಡದಾಗೂ ನೋಡೋಕೆ ಸಿಗುತ್ತೆ. ಯಾಕಂದ್ರೆ ನಾವೀಗ ಕರ್ನಾಟಕದಾಗ ಅದೇವೆ. ನಮ್ಮ ಜೊತೆ ಇವತ್ತು ಟ್ರಾವೆಲ್ ಮಾಡತ್ತಾರೆ ಸತ್ಯ ಅನ್ನ, ನಾನು ಸತ್ಯ ಅನ್ನ. ಸಬ್ ನೀವು ನಾನ್ ವೆಜ್ ತಿಂತೀರಂತ. ಹಾಂ, ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಥರದ ಆಪ್ಷನ್ಸ್ ನೋಡೋಕೆ ಸಿಗುತ್ತೆ. ಬಟ್ ನಾನ್ ವೆಜ್ ಒಳಗೆ ಸ್ಟಾರ್ಟರ್ಸ್ ಆಪ್ಷನ್ ಭಾಳ ಅದಾವ ಅಂತ ಅನ್ನ. ಟೇಸ್ಟ್ ಕೇಸ ಮಸ್ತ್. ವೆಜಿಟೇಬಲ್ ಪ್ಯಾನ್ ಪಿಜ್ಜಾ, ವಾವ್. ಇದ್ರ ಕ್ರಶ್ ನೋಡ್ರಿ ನೀವು, ಎಷ್ಟು ತಿನ್ನ ಇದೆ. ನೀವು ಬೇಕಾದ್ರೆ ಆರಿಗನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು, ಮಸ್ತ್ ಟೇಸ್ಟ್ ಐತಿ. ಮತ್ತು ಅನ್ನ ಈಗ ಜಸ್ಟ್ ಹೇಳಿದ್ರೆ ಈ ಟೈಪ್ ಪಿಜ್ಜಾ ಯಾವ ಲಾಂಜಸ್ ಒಳಗೂ ಸಿಗೋಂಗಿಲ್ಲ, ಬರೀ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಷ್ಟೇ ಸಿಗುತ್ತಂತ. ಬಫೆ ಒಳಗೆ ನೋಡ್ರಿ ನಿಮ್ಗೆ ಫಸ್ಟ್ ಫ್ರೂಟ್ಸಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಡೆಸರ್ಟ್ ಐಟಮ್ಸ್ ಅದಾವ, ಆಮೇಲೆ ಬಿರಿಯಾನಿ ಐತಿ, ನೂಡಲ್ಸ್ ಐತಿ ಆಪ್ಷನ್ಸ್, ಮತ್ತು ಇಲ್ಲಿ ಗ್ರೇವಿ ಆಪ್ಷನ್ಸು ನಿಮಗೆ ನೋಡೋಕೆ ಸಿಗ್ತಾವ. ವಾ, ಬ್ರೆಡ್ ಆ್ಯಂಡ್ ಬಟರ್ ಪುಡಿಂಗ್, ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಟೈಪದ ಆಪ್ಷನ್ಸು ಇಲ್ಲಿ ಲಾಂಜ್ ಒಳಗೆ ನೋಡೋಕೆ ಸಿಗ್ತಾವೆ. ಮತ್ತು ಲಾಸ್ಟಿಗೆ ನಾನು ಹೇಳ್ದಂಗೆ ನಿಮ್ಗೆ ಬಿವರೇಜಸ್, ಕುಂದ್ರಾಕ್ ಸ್ಪೇಸ್ ಅಂತೂ ಇಷ್ಟು ರಾಯಲ್ ಅನ್ಸುತ್ತೆ. ಬೇರೆ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಒಂದೆರಡು ಐಟಮ್ ಅದು ಅಷ್ಟೇ ನಾನು ಟೇಸ್ಟ್ ಹೇಳ್ತೇನೆ ನಿಮಗೆ. ಚಲೋ ಇದೆ. ಒಂದು ಡೆಸರ್ಟ್ನು ಹಂಗೆ ತಿಂದ್ಬಿಡೋಣ. ವರ್ತ್ ಎಕ್ಸ್ಪೀರಿಯನ್ಸ್ ಇದೆ. ಯಾಕೆ ಹೇಳ್ರಿ, ಬರೀ ₹2 ಒಳಗೆ ನಿಮ್ಗೆ ನೀವು ಕಾರ್ಡ್ ಯೂಸ್ ಮಾಡತ್ತೀರಿ, ಬಟ್ ಅದು ಡಿಫ್ರೆಂಟ. ₹2 ಒಳಗೆ ನಿಮ್ಗೆ ಇಷ್ಟೆಲ್ಲ ಸಿಗುತ್ತೆ ಅಂತಂದ್ರೆ ಬರೀ ಬೆಸ್ಟ್. ಲೈವ್ ಕೌಂಟ್ರಿಂದ ನೋಡ್ರಿ ಇಲ್ಲಿ ಮತ್ತು ನಾವು ದೋಸೆ ತೊಗೊಂಬಂದೀವಿ, ಪುಡಿ ದೋಸೆ ಎಲ್ಲ ₹2 ಒಳಗೆ ಇದೆ ಇನ್ಕ್ಲೂಡೆಡ್. ಮಸ್ತ್ ಅಣ್ಣ,
ಚೆನ್ನಾಗಿದೆ ಅಂತ ನೋಡ್ರಿ. ನಾನು ಎಂಜಾಯ್ ಮಾಡತ್ತಿದ್ದೆ. ಹಾಂ, ಇದಕ್ಕೆಲ್ಲಕ್ಕಿಂತ ಇದು ಚಲೋ ಐತೆ ಅಂತ. ಯಾಕಂತಂದ್ರೆ ನಾವು ಅದೇವಿ ಬೆಂಗಳೂರು ಒಳಗೆ. ಇಲ್ಲೊಂದು ಕೆಂಪು ಚಟ್ನಿ, ಸಾಂಬಾರನೇ ಇದೆಯಾ? ಸಾಂಬಾರು ಭೀ ವಾ, ಸಾಂಬಾರದ ಆಪ್ಷನು ಇದೆ ಅಂತ. ಫ್ಲೈಟ್ ಕಮ್ಮಿ ನಮ್ದು ಬರೀ ಫುಡ್ ಲಾಗ್ ಆಗ್ತಿದೆ. ಇಲ್ಲಿ ನೋಡ್ರಿ, ನಾನು ಬನಾನಾ ಮಿಲ್ಕ್ ಶೇಕ್ ಮತ್ತು ಅನ್ನ ಒಂದು ಆರೆಂಜ್ ಜ್ಯೂಸು ತೊಗೊಂಬಂದೀನಿ. ಈ ಸತ ನಾವು ಹೋಗೋಣಂತ ಬೋರ್ಡಿಂಗ್ ಗೇಟಿಗೆ. ಟರ್ಮಿನಲ್ 1 ಒಳಗೆ ನಿಮ್ಗೆ ರಾಮೇಶ್ವರಂ ಕೆಫೆನೂ ನೋಡಕ್ಕೆ ಸಿಗುತ್ತೆ. ಬಟ್ ₹2 ಒಳಗೆ ನಿಮ್ಗೆ ಇಷ್ಟೆಲ್ಲ ಸಿಗತ್ತಂತಂದ್ರೆ ಏನು ಜರೂರತ್ ಬೀಳಲ್ಲ ಅಂತ ಅನ್ಕೋತೇನೆ ನಾನು. ಇಂಥದ್ದೊಂದು ಬೋರ್ಡ್ ಒಳಗೆ ನಿಮ್ಗೆ ಪೂರ್ತಿ ಡಿಪಾರ್ಚರ್ಸ್ ಲಿಸ್ಟ್ ಇರುತ್ತೆ ರೀ. ನಮ್ದು ಇದು ನೋಡ್ರಿ 6:50ಗೆ ಪುಣೆ ಅಂತಿಮ ಕರೆ. ಫೈನಲ್ ಕಾಲ್ 33 ನಂಬರ್ ಗೇಟ್. ಭಾಳ ಅಂದ್ರೆ ಭಾಳ ಲೇಟ್ ಆಗ್ಯಾವ ರೀ. ಫೈನಲ್ ಕಾಲ್ ಆಗಿ ಹೊಳ್ಳಿ ನಮಗೆ ಕಾಲು ಬಂದುಬಿಟ್ಟಿತ್ತು. ಸರ್ ನೀವು ಡಿಪಾರ್ಚರ್ ಆಗೋ ಟೈಮ್ ಆಗೈತಿ, ಎಲ್ಲದರೆ ಅಂತಂತೇಳಿ ಬೋರ್ಡಿಂಗ್ ಮಾಡಬೇಕೀಗ. ಫುಲ್ ಇಬ್ಬರು ಓಡೋರು ಹೊಂಟೇವೆ ಈಗ 30 ನಂಬರ್ ಗೇಟ್ ಒಳಗೆ. ಇಲ್ಲಿ ನೋಡ್ರಿ, ಫೈನಲಿ ಬೋರ್ಡಿಂಗ್ ಆದ. ಕರ್ಕೊಂಡ್ರೆ ರಿಜೆಕ್ಟ್ ಅಂತೂ ಮಾಡಿಲ್ಲ. ವೆದರ್ ನೋಡ್ರಿ ಬ್ಯಾಂಗ್ಳೂರದ್ದು, ನಮ್ಮ ಬೆಂಗಳೂರದ್ದು ವೆದರ್ ನೋಡ್ರಿ ನೀವು. ಅಷ್ಟು ಮಸ್ತ್ ಮಳೆ ಆಗತೈತಿ. ವಾಹ್, ಜಸ್ಟ್ ಲ್ಯಾಂಡ್ ಆದ ನೋಡ್ರಿ. ಈಗ 8 ಗಂಟೆದ ಆಕಾಶ ವೇಟ್ ಮಾಡೋದಕ್ಕೆ ನೋಡ್ರಿ. ಇಲ್ಲಿ ನಮ್ದು 6:50 ಆಕಾಶ. ಟೋಟಲಿ 2 ಆಕಾಶ ಸಿಗ್ತಾವ ಇದೇ ಟೈಮಿಗೆ. ಬೋರ್ಡಿಂಗಿಗೆ ವೇಟ್ ಐತಿ. ವೆದರ್ ನೋಡ್ರಿ ನೀವು ಅಷ್ಟು ಎಷ್ಟು ಮಳೆ ಆಗದ. ಬರೀ ಬೋಯಿಂಗ್ ಮ್ಯಾಕ್ಸ್. ಫೈನಲಿ ಒಳಗೆ ಬಂದು ಕುಂತೀವಿ ನೋಡ್ರಿ. ಇಬ್ಬರದು ಸೀಟ್ ಚೇಂಜ್ ಇತ್ತು, ಬಟ್ ರಿಕ್ವೆಸ್ಟ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಥ್ಯಾಂಕ್ಸ್ ಟು ಹಿಮ್ ಚೇಂಜ್ ಮಾಡಿದ್ರು, ಸೀಟ್ ಕೊಟ್ಟರೆ. ಈಗ ಬಂದು ಒಳಗೆ ಕುಂತೀವಿ ನಾವು. ಬೋಯಿಂಗ್ 737-8200 ಮ್ಯಾಕ್ಸ್ ಒಳಗೆ. ಇಲ್ಲೆಲ್ಲ ನಿಮ್ಗೆ ಕೊಟ್ಟಿರ್ತಾರೆ ಸೀಟ್. ನಿಮ್ಗೆ ಕಂಫರ್ಟೇಬಲ್ ಅಂತ ಅನ್ಕೋತೇನೆ ನಾನು. ಇಲ್ಲಿ ನಿಮಗೆ ಇದು ಕೊಟ್ಟಿರ್ತಾರೆ. ಆಮೇಲೆ ಆಕಾಶ ಕೆಫೆ ಆಕಾಶ ಅದೊಂದು ನಿಮ್ಗೆ ಮೆನು ನೋಡೋಕೆ ಸಿಗುತ್ತೆ. ಬಸ್ಟ್ ಏನು ಅನ್ಸುತ್ತಪ್ಪ ಅಂತಂತಂದ್ರೆ ಇವ್ರದ್ದು ಲೈಟಿಂಗ್ ರೀ. ಒಳಗೆ ಏನಿದೆ ಇಂಟೀರಿಯರ್ದು ಇದು ಲೈಟಿಂಗ್ ಕೊಟ್ಟಿರ್ತಾರಲ್ಲ, ಇದು ಲೈಟ್ ಆಫ್ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ನೋಡಿರಿ ಪೂರ್ತಿ ಫ್ರೆಶ್ ಆ್ಯಂಡ್ ನ್ಯೂಲಿ ವೆಬ್ ಬರುತ್ತೆ. ಆಕಾಶ ನಿಮಗೆ ಗೊತ್ತಿರೋಂಗೆ ರೀಸೆಂಟಾಗಿ ಸ್ಟಾರ್ಟ್ ಆದಂಥ ಏರ್ಲೈನ್ಸ್ ಸ್ಟಾಕ್ ಮಾರ್ಕೆಟಲ್ಲಿ ಬುಲ್ ಅಂತ ಹೇಳಿ ಕರೆಯುವಂಥ ರಾಕೇಶ್ ಜುಂಜುನ್ವಾಲಾ ಅವ್ರದ್ದು. ಹಾಂ, ಇಲ್ಲಿ ನಿಮಗೆ ಟ್ರೇ ಟೇಬಲ್ ಇರುತ್ತೆ, ಸೀಟ್ ಇರ್ತಾವೆ. 3x3 ಕಾಂಬಿನೇಷನ್ ಐತಿ, ನೀವು ನೋಡ್ಕೋದಿಲ್ಲ. ಇಲ್ಲಿ 3 ಐತಿ, ಇಲ್ಲಿ ಈಚೆ ಕಡೆ 3 ಐತಿ. ನಮ್ದು ಸೀಟ್ ನಂಬರ್ 6B5E ಇತ್ತು. ಬಟ್ ಹೇಳ್ದಂಗೆ ರಿಕ್ವೆಸ್ಟ್ ಮಾಡಿ ಚೇಂಜ್ ಮಾಡ್ಕೊಂಡ್ವಿ. 6:50ಗೆ ಡಿಪಾರ್ಚರ್ ಐತಿ. ಈಗ ನಮ್ಮ ಟೈಮ್ ಆಗತ್ತೈತಿ, ನೋಡ್ಕೊಂಬಿಡ್ರಿ. 6:35 ಆಗತೈತಿ, ನೋಡ್ಕೊಂಬಿಡ್ರಿಲ್ಲ. 6:35 ಆಗತೈತಿ. ಇನ್ನು 15 ನಿಮಿಷ ಒಳಗೆ ನಮ್ದು ಡಿಪಾರ್ಚರ್ ಐತಿ. ಅನ್ನ ಹೇಳತ್ತಿದ್ರೆ ಆಲ್ಮೋಸ್ಟ್ ಈ ಫ್ಲೈಟ್ ಆನ್ ಟೈಮಾಗಿ ಡಿಪಾರ್ಟ್ ಆಗುತ್ತೆ ಅಂತೇಳಿ. ಇಲ್ಲಿ ಏನೇನೆಲ್ಲ ಫೀಚರ್ ಅದಾವ ಅಂತೇಳಿ ಒನ್ಸ್ ನಾವು ಡಿಪಾರ್ಟ್ ಆದ್ಮೇಲೆ ತೋರಿಸ್ತಾರೆ. 6:46 ನೋಡ್ರಿ. ಈಗ ನಾವು ಡಿಪಾರ್ಚರ್ ಕಡೆ ಹೊಂಟಿವೆ. ಟೇಕ್ ಆಫ್ ಆಗಾಕ ಭಾಳ ಹಚ್ಬೇಕಾಗತ್ತೆ ಅಲ್ಲೂ. ಯಾಕಂತಂದ್ರೆ ಇದು ಒಂದೇ ಪ್ಲೇನ್ ಇರೋಂಗಿಲ್ಲ, ಬ್ಯಾಕ್ ಟು ಬ್ಯಾಕ್ ಡಿಪಾರ್ಚರ್ಸ್ ಇರ್ತಾವೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಟರ್ಮಿನಲ್ 1 ಅದ್ರ ಸಂಬಂಧ ನೋಡೋಣಂತ. ನಮ್ಮ ಟೈಮ್ ಯಾವಾಗ ಬರುತ್ತೆ 6:47 ಈಗ ಕರೆಕ್ಟ್ ಪ್ಲ್ಯಾಟ್ಫಾರ್ಮ್ನಿಂದ ಅನ್ಬೋದು ನೀವು. ಯಾಕಂತಂದ್ರೆ ನಾವು ರೈಲ್ ಹೋಗಿರ್ಸಲ್ಲ, ಪ್ಲ್ಯಾಟ್ಫಾರ್ಮಿಂದ ನಾವೀಗ ಹೊರಗೆ ಬಂದೀವಿ. ಇದೆಲ್ಲ ಇಟ್ಟು ಬಗ್ಗೆ ಹೇಳತ್ತಿದ್ದೆ ನೋಡ್ರಿ, ಎಷ್ಟು ಮಸ್ತ್ ವೈಬ್ ಕೊಡತ್ತೆ ನೋಡಿದೆ. ಇದೆಲ್ಲ ಅಷ್ಟೇ ಅಲ್ಲ, ಹಿಂದೂ ವಾ 6:50 ಆತ. ಇಲ್ಲಿ ನೋಡ್ಬೋದು, ವಿಂಡೋ ಅಂತೂ ಸಿಕ್ಕಿಲ್ಲ. ರೋಮ್ಯಾಂಟಿಕ್ ಪ್ಲ್ಯಾನ್ ಐತೆ. ಯಾವಾಗ ಪ್ಲ್ಯಾನ್ ಐತೆ ಫ್ಲೈಟ್ ಎಷ್ಟು 6:50ಕ್ಕೆ ಐತಂದ್ರೆ ಮಧ್ಯಾಹ್ನ 12 ಗಂಟೆಗೆ ಪ್ಲ್ಯಾನ್ ಮಾಡೀವಿ ನಾವು. ಹಿಂಗೆ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಗ್ತಾವ. ಫೈನಲಿ ಟೇಕ್ ಆಫ್ ಆಗತ್ತೀವಿ ನೋಡ್ರಿ. ಟೇಕ್ ಆಫ್ ಅದು ಸ್ಪೀಡ್ ನೋಡ್ರಿ. ಫ್ರಮ್ ದ
ಕರೆಕ್ಟ್ 7 ಗಂಟೆಗೆ ಟೇಕ್ ಆಫ್ ಆದೀವಿ ನೋಡ್ರಿ. ಈಗಿನ ಸ್ಪೀಡ್ ಐತೆಂದ 450. ಎಷ್ಟು ಮೀಟ್ರ್ ಮೇಲೆ ಇದೀವಪ್ಪ ಅಂತಂತಂದ್ರೆ 9 ಮೀಟ್ರ್ ಮೇಲೆ ಜಾಸ್ತಿನೇ ಇರುತ್ತೆ. ಬಟ್ ಒಮ್ಮೆ ರೀಡ್ ಆಗಂಗಿಲ್ಲ. 466 ನೋಡ್ಬೋದು. ನಾನು ಇಲ್ಲೇ ಫ್ಲೈಟ್ ಮೋಡ್ನು ಹಾಕೇನಿ. ಟೇಕ್ ಆಫ್ ಆಗ್ತಾನೆ ನೋಡ್ರಿ ಇಲ್ಲೇ ಅಣ್ಣ. ಮತ್ತು ಭಾಳ ಜನ ನಂಗೆ ನೀವು ಕಾಮೆಂಟ್ ಮಾಡಿ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡಿ ಪಾಸ್ಪೋರ್ಟ್ ಬೇಕೇನ ವೀಸಾ ಬೇಕೇನ ಅಂತೇಳಿ. ವೀಸಾ ಪಾಸ್ಪೋರ್ಟ್ ಎರಡು ಹೇಳ್ತಾರೆ ನಿಮ್ಗೆ. ಯಾವ್ದಾರು ಬೇರೆ ಕಂಟ್ರಿಗೆ ಹೋಗ್ತಾರೆ ಅಂದ್ರೆ ಅವಾಗ ಬೇಕಾಗುತ್ತೆ. ಒಂದಷ್ಟು ಕಂಟ್ರಿ ಒಳಗಂತೂ ವೀಸಾ ಫ್ರೀ ಇರುತ್ತೆ. ಬಟ್ ಇಂಡಿಯಾ ಒಳಗೆ ಟ್ರಾವೆಲ್ ಮಾಡತ್ತಂದ್ರೆ ಯಾವ್ದಾರ ಒಂದು ಐಡೆಂಟಿಟಿ ಪ್ರೂಫ್ ನಿಮ್ಮ ಕಡೆ ಇದ್ರೆ ಸಾಕು. ನಾವು ಟೇಕ್ ಆಫ್ ಆಗಿ ಬಟ್ ಅಷ್ಟು ಮಸ್ತ್ ಇದೇ ಸೇಮ ಸಿಕ್ಕಿತ್ತು ನಮಗೆ ವಾರಣಾಸಿ ಹೋಗೋದು ಮುಂದೆ. ಫುಲ್ ಕ್ಲೌಡ್ಸ್ ಮೇಲೆ ಅದಾವೆ ನೋಡ್ರಿ. ಈಗ ಅದಕ್ಕೆ ಏನಿಲ್ಲ ಅಂದ್ರೂ ನೋಡ್ರಿ 730 km/h 724 ಆಗೈತೆ. ಈಗ 716 ಆಯ್ತು. ಇಷ್ಟು ಸ್ಪೀಡ್ ಒಳಗೆ ನಾವೀಗ ಕ್ರೂಸ್ ಮಾಡತ್ತೀವಿ. ಟೋಟಲ್ ನಮ್ಮ ಫ್ಲೈಟಿದ್ದು 1 hour 30 minute ಟೈಮಿಂಗ್ ಕೊಟ್ಟರೆ 55 minutes ಒಳಗೆ ನಾವು ಲ್ಯಾಂಡ್ ಆಗಿಬಿಡ್ತೀವಿ. ಪುಣೆ ಒಳಗೆ ಒಂದಿಷ್ಟು ಸ್ಲ್ಯಾಕ್ ಟೈಮು ಕೊಟ್ಟಿರ್ತಾರೆ. ರೈಲ್ವೆದಾಗ ಟ್ರಾವೆಲ್ ಮಾಡ್ತಾರೆ ಅಂತ ಗೊತ್ತಿರ್ಬೋದು. ಒಂದು ಸೋರ್ಸಿಂದ ಡೆಸ್ಟಿನೇಷನ್ ಒಳಗೆ ನಡಕ್ಕೆ ಹೆಂಗೆ ಸ್ವಲ್ಪ ಸ್ಲ್ಯಾಕ್ ಕೊಟ್ಟಿರ್ತಾರಲ್ಲ, ಎಲ್ಲರೂ ಡಿಲೇ ಆದ್ರೆ ಕವರ್ ಮಾಡಲಿರ್ತಾರೆ. ಹಂಗೆ ಇದ್ರೊಳಗೂ ಒಂದು ಸ್ವಲ್ಪ ಸ್ಲ್ಯಾಕ್ ಪ್ರೊವೈಡ್ ಮಾಡಿರ್ತಾರೆ. ಇಲ್ಲಿ ನೋಡ್ರಿಲ್ಲ ನಾವೇನು ಮೀಲ್ಸ್ ಏನು ಪ್ರೀ ಬುಕ್ ಮಾಡಿರಲಿಲ್ಲ. ಅದಕ್ಕೆ ವಾಟ್ರ್ ತೊಗೊಂಡಿವಿ. ವಾಟ್ರ್ ಫ್ರೀ ಇರುತ್ತೆ ನಿಮ್ಗೆ. ಈಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಟೈಮ್ ನೋಡ್ರಿ 7:35. ಇಲ್ಲಿ ನೋಡ್ರಿ ಈಗ ಒಂದು ಅನೌನ್ಸ್ಮೆಂಟ್ ಆದ. ನಾವೀಗ ಲ್ಯಾಂಡ್ ಆಗತ್ತವ ಅಂತಂತೇಳಿ. ಲಿಟ್ರಲಿ 35 ನಿಮಿಷದಾಗ ನಾವು ಲ್ಯಾಂಡಿಂಗ್ ಆಯ್ತು. ಭಾಳ ಸಮೀಪ ಅನ್ಸುತ್ತೆ ಬೆಂಗಳೂರಿಂದ ಪುಣೆ. ನೀವು ಉದ್ಯಾನ ಎಕ್ಸ್ಪ್ರೆಸ್ ಕರ್ನಾಟಕ ಎಕ್ಸ್ಪ್ರೆಸ್ ತೊಗೊಂಬರ್ರಿ. ಭಾಳ ಅಂದ್ರೆ ಭಾಳ ದೂರ ಅನ್ಸುತ್ತೆ. ಈಗ ನಾವು ಕರ್ನಾಟಕ ಬಾರ್ಡ್ರ್ ದಾಟತ್ತೇವೆ ನೋಡ್ರಿ. ಒಂದು 10 ನಿಮಿಷ ಮೊದಲನೇ ಅನೌನ್ಸ್ ಮಾಡ್ತಾರೆ ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ವಿಜಯಪುರ ಕೊಲ್ಲಾಪುರ ನಡಕ್ಕೆ ಮೇ ಬಿ ಇದೆ ನನಗೆ ಅನ್ಸೋ ಮಟ್ಟಿಗೆ. ಈ ಬೆಳಗಾವಿ ಇಲ್ಲಿ ಐತೆ. ವಿಜಯಪುರ ಬೆಳಗಾವಿ ನಡಕ್ಕೆ ಯಾವುದೋ ಏರಿಯಾ ಐತಿ. ಯಾವುದು ಅಂತೇಳಿ ಕಾಮೆಂಟ್ ಮಾಡ್ತೀವಿ ಸರಿ. ಫೈನಲಿ ನಾವೀಗ ಮಹಾರಾಷ್ಟ್ರಕ್ಕೆ ಎಂಟ್ರ್ ಆದೀವಿ. ನನಗಿದೆ 2 ತಾಸಿನ ಫ್ಲೈಟ್ ಜರ್ನಿನ ಅನ್ನಿಸ್ಲಿಲ್ಲ. 1 ತಾಸು 30 ನಿಮಿಷ ಟೈಮಿಂಗ್ ಕೊಟ್ರಲ್ಲ, ಬರೀ 30 ನಿಮಿಷ ಅನ್ನಿಸ್ತು ಅಷ್ಟೇ. ನಿಮ್ಗೆ ತೋರಿಸಿದೆ ನಾನು 7 ಗಂಟೆಗೆ ಇದನ್ನು ಟೇಕ್ ಆಫ್ ಆಗಿದ್ದೀವಿ. ಲ್ಯಾಂಡ್ ಆಗಾದ್ಬಿಟ್ಟು 7:40 7:50 ನೋಡಿದ್ರೆ ನಾವು ಲ್ಯಾಂಡ್ ಆಗೇ ಬಿಡ್ತೇವೆ ಫೈನಲಿ. ಬಟ್ ಅಲ್ಲಿ ಲ್ಯಾಂಡಿಂಗ್ದು ವಿಡಿಯೋ ತೊಗೊಳೋದು ಅವೆಲ್ಲ ಯಾಕಂತಂದ್ರೆ ಅದು ಡಿಫೆನ್ಸ್ ಏರ್ಪೋರ್ಟ್. ಮೊದಲು ಡಿಫೆನ್ಸ್ ಸಂಬಂಧದನ್ನ ಈ ಪುಣೆ ಏರ್ಪೋರ್ಟ್ ಇದು ಮಾಡಿದ್ರೆ ಅದ್ರ ಸಂಬಂಧ ಫೋಟೋ ಗಿಟೋ ಅವೆಲ್ಲ ಅಲ್ಲಿ ಹೇಳಿದ್ಮೇಲೆ ನಾನು ನಿಮಗೆ ಸಿಗ್ತೇನೆ ಅಂತ. ಫೈನಲಿ ಲ್ಯಾಂಡ್ ಅದೇ ನೋಡ್ರಿ. 2 ಕಿವಿ ಫುಲ್ ಏನು ಏರ್ ಹಿಡಿದು ಬಿಡೋದು ಏರ್ ಪ್ರೆಷರಿಂದ. ಫೈನಲಿ ಲ್ಯಾಂಡ್ ಅದೀವಿ. 8:10 ಅನ್ಕೋತೇನೆ ನಾನು ಕರೆಕ್ಟ್ ಟೈಮಿಂಗ್. 8:20 ನಮ್ಮ ಟೈಮಿಂಗ್ ಇತ್ತು ಲ್ಯಾಂಡ್ ಆಗೋದು ಪುಣೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಫೈನಲಿ ನಾವು ಹೊರಗೆ ಬಂದೇವೆ. ಛತ್ರಪತಿ ಶಿವಾಜಿ ಮಹಾರಾಜರದ ಮೂರ್ತಿನೂ ನೋಡ್ಬೋದಾ. ವೆಲ್ಕಮ್ ಟು ಮಹಾರಾಷ್ಟ್ರ. ಪುಣೆಗೆ ಎಂಟ್ರ್ ಅದೀವಿ ಈಗ. ಫೈನಲಿ ಹೊರಗೆ ಬಂದು ಲಾಗ್ ಮಾಡತ್ತೇನೆ. ಯಾಕಂತಂದ್ರೆ ಇದೊಂದು ಸೆಕ್ಯೂರಿಟಿ ಪರ್ಸನಲ್ ಏರ್ಪೋರ್ಟ ಅಂತಂದ್ರೆ ಮಿಲ್ಟ್ರಿ ಸರ್ವಿಸಸ್ಗೆಲ್ಲ ಯೂಸ್ ಮಾಡ್ತಾರೆ. ಒಳಗೆ ವಿಡಿಯೋಗ್ರಫಿ ಎಲ್ಲ ಅಲ್ಲೋವಿಲ್ಲ. ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗತ್ತೆ. ಈಗ ನಾವು ಹೊರಗೆ ಎಲ್ಲಿ ನಡ್ಕೊಂಡು ಹೊಂಟೇವಪ್ಪ ಅಂತಂತಂದ್ರೆ ಇಲ್ಲಿ ಒಳಗೆ ನಿಮಗೆ ಗೊತ್ತೇ ಇರುತ್ತೆ ಏರ್ಪೋರ್ಟ್ ಅಂತ ಮೇಜರ್ ಪ್ಲೇಸಸ್ ಒಳಗೆಲ್ಲ ಹೈಕ್ ಇರುತ್ತೆ ಪ್ರೈಸಸ್ ಅಂತಂತೇಳಿ. ಡೈನಾಮಿಕ್ ಅಂತೂ ಅನ್ಬೋದು ನೀವು. ಅದ್ರ ಸಂಬಂಧ ನಾವು ಹೊರಗೆ ಬರೀ ವಾಕೇಬಲ್ ಡಿಸ್ಟೆನ್ಸ್ ಒಳಗೆ ನಿಮ್ಗೆ ಆಟೋ ಗಿಟೋ ಎಲ್ಲ ಸಿಗುತ್ತಂತ. ಅದು ಕಮ್ಮಿ ಪ್ರೈಸ್ ಒಳಗೆ 200-250 ರೂಪಾಯಿದೊಳಗೆ ನೀವು ಸಿಟಿ ಸೆಂಟ್ರ್ ಎಲ್ಲ ತಲುಪಿಬಿಡ್ಬೋದು. ಅದಕ್ಕೆ ನಾವೀಗ ನಡ್ಕೊಂಡು ಹೊಂಟೇವೆ ನೋಡ್ರಿ. ಇಲ್ಲೆಲ್ಲ ಟೋಲ್ ಇದ್ದಿದ್ರ ಸಂಬಂಧ ಇಷ್ಟೆಲ್ಲ ಡೈನಾಮಿಕ್ ಪ್ರೈಸಸ್ ಆಗ್ತಾವೆ. ಹೋಗೋಣ ಅಂತ ಮತ್ತು ಹೋಟೆಲ್ ಯಾವ್ದು ಮಾಡ್ತೇವೆ ಅದನ್ನು ತೋರಿಸ್ತಾನೆ. ಒಂದು ಸ್ವಲ್ಪ ನಡ್ಕೊಂಡು ಬಂದು ನೋಡ್ಕೊಂಡು ನಿಮ್ಗೆ ಏರೋಸಿಟಿ ಮಾಲ್ ನೋಡೋಕೆ ಸಿಗುತ್ತೆ. ಈಗ ನಾವು ಹೊಂಟೇವೆ ನೋಡ್ರಿ ಹೋಟೆಲಿಗೆ. ಇದೇ ನೋಡ್ರಿ ನಮ್ದು ಹೋಟೆಲ್ ಕಪಿಲ್ ಅಂತೇಳಿ. ಬರ್ರಿ ಹೋಟೆಲ್ ಬಂದೇವೆ ಈಗ. ಇದೆ ನೋಡ್ರಿ ನಮ್ದು ಹೋಟೆಲ್ ಕಪಿಲ್. ಬಜೆಟ್ ಫ್ರೆಂಡ್ಲಿ ಹೋಟೆಲ್ ಮಸ್ತ್ ಐತೆ. ಇಲ್ಲಿ ನಿಮಗೆ ಸ್ಪೇಸ್ ಸಿಗುತ್ತೆ. ವಾಶ್ರೂಮ್ ನೀಟ್ ಆ್ಯಂಡ್ ಕ್ಲೀನ್.
ಇಲ್ಲಿ ಮಟ್ಟ ಈ ಫ್ಲೈಟ್ ಜರ್ನಿ ನೋಡೋಣ ಅಂದ್ರೆ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಹಿಂಗೆ ಇನ್ನೊಂದಷ್ಟು ಫ್ಲೈಟ್ ಜರ್ನೀಸ್ ಬೇಕಂದ್ರೆ ನಂಗೆ ಕಾಮೆಂಟ್ ಮಾಡ್ರಿ ಯಾವ್ಯಾವ ಫ್ಲೈಟ್ ಜರ್ನಿ ನೋಡ್ತಾರೆ ಅಂತೇಳಿ. ಇಲ್ಲಿಗೆ ಬರಾಕ ನಮಗೆ ಆಟೋದು ಫೇರ್ ಬಿತ್ರಿ 200 ರೂಪಾಯಿ. ಬೆಸ್ಟ್ ಅಲ್ರಿ. ಸಿಗನಂತ್ರಿ ಮುಂದಿನ ವಿಡಿಯೋ ಒಳಗ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತು.